ಕೆಳಗಿಳಿದು ಕುಂತಿಯ ಮುಂದೆ ಕಾಣಿಸಿದ. ಮರು ಕ್ಷಣದಲ್ಲಿ ಸೂರ್ಯನ ತೇಜಸ್ಸನ್ನು ಕುಂತಿಯ ಗರ್ಭದಲ್ಲಿ ಇಟ್ಟ. ಹೊರಗಿನ ಸೂರ್ಯನೇ ಒಳಗೆ ಕರ್ಣ. ಹೊರಗೆ ಬೆಳಗುತ್ತಾ ಇದ್ದ ದಿವಾಕರನ ಪ್ರಭೆ ಒಳಗೆ ಬೆಳಗುವುದನ್ನು ಅನುಭವಿಸಿದ ಕುಂತಿ ಏನಾಗುತ್ತಾ ಇದೆ ಅಂತ ಯೋಚಿಸುವುದರೊಳಗೆ ಕೈಯಲ್ಲಿ ಕರ್ಣ ಮಗು. ದಿವಾಕರನಂತೆ ಮಿನುಗುತ್ತಾ ಇರುವ ಪ್ರಭಾಕರನಂತೆ ಪ್ರಭೆಯಿಂದ ಕೂಡಿದ ಗಂಡು ಮಗುವೊಂದು ಕಿಲಕಿಲನೆ ನಗೆಯಾಡಲಿಲ್ಲ. ಹಸಿವಿನಿಂದ ಚೀರುವುದಕ್ಕೆ ತೊಡಗಿತು. ಆರ್ತನಾದವನ್ನು ಮೊಳಗಿಸುವುದಕ್ಕೆ ತೊಡಗಿತು. ಕರ್ಣ ಹಾಗೆ ಹಿಡಿದು ಮುಂದೆ ನೋಡುತ್ತಾಳೆ. ಮುಂದಿದ್ದ ಸೂರ್ಯ ಇಲ್ಲ. ಸೂರ್ಯಮಂಡಲವನ್ನು ಸೇರಿಯಾಗಿದೆ. ಮುಂದಿರುವುದು ನದಿ, ಕೈಯಲ್ಲಿರುವುದು ಮಗು. ಹಿಂದೆ ಮುಂದೆ ಯೋಚಿಸಿದ ಕುಂತಿಗೆ ಅಳುವ ಮಗುವನ್ನು ಹೇಗೆ ಸಮಾಧಾನ ಮಾಡಬೇಕು ಅಂತ ತಿಳಿಯಲಿಲ್ಲ. ಎದೆಗವುಚಿ ಹಿಡಿದ್ರೆ ಮಗು ಹಾಲಿನ ನಿರೀಕ್ಷೆಯನ್ನು ಮಾಡುತ್ತದೆ. ಸ್ತನ್ಯವೇ ಉದಿಸದೇ ಇದ್ದ ಆ ಕುಮಾರಿಯಲ್ಲಿ ಸ್ತನ್ಯಗಳಿಸುವುದು ಹೇಗೆ? ಈ ಮಗುವಿಗೆ ಕೊಡುವುದಕ್ಕೆ ಕನಿಷ್ಠ ತನ್ನಲ್ಲಿ ಹಾಲೂ ಇಲ್ಲದ ದರಿದ್ರಳು ತಾನು ಅಂತ ಕುಂತಿಗೆ ಅರ್ಥ ಆಯಿತು. ಸೂರ್ಯನೇ ಕೊಟ್ಟ ಸೂರ್ಯ ರತ್ನ ಕೈಯಲ್ಲಿದ್ದರೂ ಅದರ ಹಸಿವಿಂಗಿಸುವುದಕ್ಕೆ ಬೇಕಾದ ಒಂದು ಬಿಂದು ಹಾಲನ್ನು ಕೊಡುವುದಕ್ಕಾಗದೇ ಇದ್ದ ಕುಂತಿ ಭೋಜನ ನೃಪತಿಗೆ ಮಗಳು ನಾನು ದಟ್ಟ ದರಿದ್ರಳು ಅಂತ ತಿಳಿದಾಗ ಬಾಯಿದೆರೆದು ಅಳುತ್ತಾ ಇರುವ ಆ ಮಗುವಿನ ಬಾಯೊಳಗೆ ಅಳುವ ಕುಂತಿಯ ಕಣ್ಣೀರ ಹನಿಗಳು ಬಿತ್ತು. ಕರ್ಣ ಅಳುವ ಮಗುವಿನ ಅಳುವನ್ನು ನಿಲ್ಲಿಸುವುದಕ್ಕೆ ಕಣ್ಣೀರಾಗುವುದಿಲ್ಲ ಅಂತ ತಿಳಿದ ಕುಂತಿ ಒಂದು ಪೆಟ್ಟಿಗೆಯೊಳಗ ಆ ಮಗುವನ್ನು ಇರಿಸಿದಳಂತೆ. ಪೆಟ್ಟಿಗೆಯಲ್ಲಿ ಇರಿಸಿದ ಅವಳಿಗೆ ಕಂಡಿತಂತೆ ಪೆಟ್ಟಿಗೆ ತೆರೆದಾಗ ಇರುವ ಮಗುವಿನ ಮೇಲೆ ನನ್ನಂತೆ ವಾತ್ಸಲ್ಯ ಉಳಿದವರಿಗೆ ಯಾಕೆ ಹುಟ್ಟಬೇಕು? ವಾತ್ಸಲ್ಯವೇ ಹುಟ್ಟದ ವಾತ್ಸಲ್ಯದ ಹೊರತೆ ಜಿನುಗದ ವ್ಯವಹಾರದ ಭೂಮಿಯಲ್ಲಿ ಆಮಿಷಕ್ಕಾದರೂ ಮಗುವಿನ ಮೇಲೆ ಪ್ರೀತಿ ಹುಟ್ಟಲಿ ಅಂತ ಧರಿಸಿದ ಆಭರಣಗಳನ್ನೆಲ್ಲ ತೆಗೆದು ಪೆಟ್ಟಿಗೆಯಲ್ಲಿ ಇಟ್ಟಳಂತೆ. ಪೆಟ್ಟಿಗೆಯನ್ನು ಮುಚ್ಚುತ್ತಾ ಮಗುವಿನ ಪ್ರತಿಬಿಂಬವನ್ನು ಕಣ್ಣಲ್ಲಿ ತುಂಬಿಸಿಕೊಂಡು ಪೆಟ್ಟಿಗೆಯ ಮುಚ್ಚಳವನ್ನು ಕಣ್ಣಿನ ರೆಪ್ಪೆಯನ್ನು ಒಟ್ಟಿಗೆ ಮುಚ್ಚಿದಳಂತೆ. ಹರಿಯುತ್ತಾ ಇರುವ ರೇವಾ ನದಿಯ ಮುಂಭಾಗದಲ್ಲಿ ನಿಂತು ನದಿಗೆ ಬಾಗಿನ ಒಪ್ಪಿಸಬೇಕಾದ ಕುಂತಿ ಬಾಗಿ ತನ್ನ ಕಣ್ಣೀರ ಬಾಗಿನವನ್ನೇ ನದಿಗೊಪ್ಪಿಸಿ ಈ ಮಗು ನಿನ್ನದಮ್ಮ ಅಂತ ತೇಲಿಬಿಟ್ಲಂತೆ. ವಸನದ ಆಭರಣದ ಪೆಟ್ಟಿಗೆಯ ಭಾರಕ್ಕೆ ಮುಳುಗಬೇಕಾದ ಮಗು ಕುಂತಿಯ ಕಣ್ಣೀರನ್ನು ಅನುಭವಿಸಿದಂತಹ ನದಿ ಎಂಬ ಹೆಣ್ಣಿನ ಕಣ್ಣಿನಲ್ಲೂ ಕಣ್ಣೀರು ಹುಟ್ಟಿದ ಕಾರಣ ಪೆಟ್ಟಿಗೆ ಮುಳುಗದೆ ತೇಲುತ್ತಾ 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 ಮುಂದೆ ಬಂತಂತೆ. ಮುಂದೆ ಬಂತು ಅಂತ ಯೋಚಿಸುವಾಗ ಬಂದದ್ದು ಹಸ್ತಿನಾವತಿಯಂತೆ. ಕಾರಣ ಮೀನು ಹಿಡಿಯಬೇಕು ಅಂತ ಬಲೆ ತೆಗೆದುಕೊಂಡು ಹೋದ ಬೆಸ್ತನೊಬ್ಬ ಬೀಸಿದ ಬಲೆಗೆ ಮತ್ಸ್ಯ ಸಿಲುಕದೆ ಮುದ್ದಾದ ಮಗು ತುಂಬಿದ ಪೆಟ್ಟಿಗೆ ಸಿಕ್ಕಿತಂತೆ. ಸಿಕ್ಕಿದ ಪೆಟ್ಟಿಗೆಯನ್ನು ತೆರೆದವ ಮಕ್ಕಳಿಲ್ಲದ ಚಿಂತೆಯನ್ನು ದೂರ ಆಗಿಸಿದ ಮಾಣಿಕವಿದು ದೇವರು ಕೊಟ್ಟದ್ದು ಅಂತ ಎದೆಗವುಚಿ ಹಿಡಿದು ತಂದನಂತೆ. ತನ್ನರಸಿಗೆ ಕೊಟ್ಟನಂತೆ. ಹಡೆಯದೇ ಇದ್ದು ಲೋಕದಲ್ಲಿ ಬಂಜೆ ಎಂಬ ಅಪವಾದಕ್ಕೊಳಗಾದ ಆ ಬೆಸ್ತನ ಮಡದಿಗೆ ಈ ಮಗುವನ್ನು ಮಡಿಲಲ್ಲಿ ಒತ್ತಿ ಹಿಡಿದಾಗ ಸ್ತನಗಳಿಂದ ಸ್ತನ್ಯ ಜಿನುಗಿತಂತೆ. ಅಳುವ ಮಗು ಹಾತೊರೆದು ಬಾಯಿದೆರೆಯಾಗಿ ಸ್ತನ್ಯವನ್ನು ಇಂಟಿತಂತೆ. ಅಳುವ ಮಗು ಬೆಸ್ತನ ಸತಿಯ ಕೈಯಲ್ಲಿ ಕಿಲಕಿಲನೆ ನಗೆಯಾಡಿತಂತೆ. ಆಗ ನಗುವ ಮಗುವನ್ನು ಮಗು ಅಂತ ಕರೆಯುವುದಕ್ಕಾಗುವುದಿಲ್ಲ, ಒಂದು ಹೆಸರಿಡಬೇಕು ಅಂತ ಯೋಚಿಸಿದ ದಂಪತಿಗಳಿಗೆ ಪೆಟ್ಟಿಗೆಯಲ್ಲಿದ್ದ ಬಂಗಾರ ಕಾಣಿಸಿದಂತೆ. ಬಲೆ ಬೀಸಿ ಹಿಡಿದು ತಂದ ಬೆಸ್ತನಿಗೆ ಅಧಿರಥ ಅಂತ ಹೆಸರು. ಕಾರಣ ಹಡೆಯದೆ ಪಡೆದ ಮಗುವಿಗಾಗಿ ಸ್ತನ್ಯವನ್ನು ಉಣಿಸಿದ ತಾಯಿಗೆ ರಾಧೆ ಅಂತ ಹೆಸರು. ಆ ಮಗುವಿಗೆ ವಸುಸೇನ